ಕಾಫಿ ನಾಡು ಮಲೆನಾಡಿನ ಭಾಗದ ಜನರ ಆಕ್ರೋಶದ ಕಟ್ಟೆ ಒಡೆದಿದೆ. ಹೌದು, ನಿರಂತರವಾಗಿ ಈ ಕಾಡಾನೆಯ ಹಾವಳಿಗೆ ಜನ ಬೇಸತ್ತು ಹೋಗಿದ್ದಾರೆ. ಒಂದು ವರ್ಷದಲ್ಲಿ 14 ಸಾವಾಗಿದೆ. ಪದೇ ಪದೇ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ಸಾಕಾಗಿದೆ. ಹಾಗಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಆಕ್ರೋಶ. ಚಿಕ್ಕಮಗಳೂರು ಬಳಿಕ ಮೂಡಿಗೆರೆಯಲ್ಲೂ ಕೂಡ ಹೆಚ್ಚಾಗಿದೆ ಆಕ್ರೋಶ. ದೊಡ್ಡ ಮಟ್ಟದಲ್ಲಿ ಕಾಡಾನೆಯ ಭೀತಿ ಕಾಡ್ತಾ ಇದೆ ಜನರಲ್ಲಿ. ಹಳ್ಳಿಗರು ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಮೈಕ್ ಮೂಲಕ ಅನೌನ್ಸ್ ಅನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ವಾಹನ ಸವಾರರು, ಕಾರ್ಮಿಕರು ಎಚ್ಚರಿಕೆಯಿಂದಿರಬೇಕು ಅನ್ನುವಂತಹ ಸೂಚನೆ. ಈ ಮೂಲಕ ಮಲೆನಾಡಿನಲ್ಲಿ ಮಿತಿ ಮೀರ್ತಾ ಇದೆ ಕಾಡಾನೆಯ ಹಾವಳಿ. ಚಿಕ್ಕಮಗಳೂರು ಬಳಿಕ ಈಗ ಮೂಡಿಗೆರೆಯಲ್ಲೂ ಕೂಡ ಆನೆಯ ಆತಂಕ ಕಾಡ್ತಾ ಇದೆ, ಆನೆಯ ಭೀತಿ ಕಾಡ್ತಾ ಇದೆ. ಹಾಗಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ರಸ್ತೆಯಲ್ಲಿ ಓಡಾಡಬಾರದು. ಇದು ಅರಣ್ಯ ಇಲಾಖೆ ಇವರ ಪ್ರಕಟಣೆ. ನಂದಿ ಒಂಟಿ ಕಾಡಾನೆಯೊಂದು ಹಳ್ಳದ ಗಂಡಿ ಫಾರೆಸ್ಟ್ ನಲ್ಲಿ ಕಂಡು ಬಂದಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಎಚ್ಚರಿಕೆಯಿಂದಿರಬೇಕು. ತೋಟದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಎಚ್ಚರಿಕೆಯಿಂದಿರಬೇಕು. ಒಂದು ಕಡೆ ನಿನ್ನೆ ಚಿಕ್ಕಮಗಳೂರಿನಲ್ಲಾದಂತಹ ಗಲಾಟೆಯ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ, ಪೊಲೀಸರ ಲಾಠಿ ಚಾರ್ಜ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಮೂಡಿಗೆರೆಯಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಎರಡೂ ಘಟನೆಗಳಿಗೂ ಕಾರಣವಾಗಿರುವಂತಹದ್ದು ಆನೆಗಳ ಕಾಟ. ಇತ್ತೀಚಿನ ದಿನಗಳಲ್ಲಿ ಈ ಆನೆಗಳ ಕಾಟಕ್ಕೆ ಮಲೆನಾಡಿಗರು, ಕಾಫಿ ನಾಡಿನ ಜನ ಸಾಕಾಗಿ ಹೋಗಿದ್ದಾರೆ. ಎಲ್ಲ ಬೇಕಲ್ಲಿ ದಾಳಿ ಮಾಡ್ತಾ ಇದ್ದಾವೆ.